ಈಗಲಿ ಅನ್ನುವಂಥ ಮಾತನ್ನು ಹೇಳಿಬಿಡು. 2014ರಲ್ಲಿ ತಮಿಳುನಾಡಿಗೆ ಹೋಗಿ ಈ ವ್ಯಕ್ತಿನ ಭೇಟಿ ಮಾಡಿ ಒಂದು ತಂಡ ಅವನನ್ನ ತಲೆ ತೊಳೆದಿರುವಂಥ ರೀತಿ ಇದು. SITಯಿಂದ ಟಿವಿ ನನಗೆ ಎಕ್ಸ್ಕ್ಲೂಸಿವ್ ವಿವರಗಳು ಲಭ್ಯವಾಗಿವೆ. SIT ಮೂಲಗಳಿಂದ ತುಂಬಾ ಸ್ಪಷ್ಟವಾದಂಥ ಸಂಗತಿಗಳನ್ನು ಹೇಳಿದೆ. 2023 ಡಿಸೆಂಬರ್ನಲ್ಲಿ ಒಂದು ಟೀಮ್ ಭೇಟಿಯಾಗುತ್ತೆ. ಪೊಲೀಸರು ಒಂದು ಏನೇನು ಹೇಳಬೇಕು ಅಂತ ಹೇಳಿಕೊಡುತ್ತೆ. ಎಲ್ಲವನ್ನೂ ಕೂಡ ಪಾಯಿಂಟ್ ಹಾಕಿಕೊಡ್ತಾರೆ. ಬುರುಡೆ ಕೊಡ್ತಾರೆ. ಬುರುಡೆ ಕೊಟ್ಟರು ಕೂಡ ಅವರನ್ನೇನೆ ಬುರುಡೆ ತಂದು ಗುಂಪು ಹೇಗೆ ಹೇಳ್ತು ಆ ಥರ ನಾನು ನಡ್ಕೊಂಡೆ. ಮುಗಿತಲ್ಲ ಅಲ್ಲಿ ಕತೆ, ಮುಗಿದೋಯ್ತು, ನೆಗೆದು ಬಿದ್ದೋಯ್ತು ಎಲ್ಲದೂ ಕೂಡ. ಏನು ಅವನು ನಿಂತ್ಕೊಂಡು ವಿಚಿತ್ರ ವಿಚಿತ್ರ ಮಾಸ್ಕ್ ಹಾಕೊಂಡು ಆ ಕಡೆಗೂ ತೋರಿಸಿದ್ದೆ, ಈ ಕಡೆಗೂ ತೋರಿಸಿದ್ದೆ, ಈ ಕಡೆಗೂ ತೋರಿಸಿದ್ದೆ, ಆ ಕಡೆಗೂ ತೋರಿಸಿದ್ದೆ. ದೂರುದಾರನ ಪ್ರಕಾರವೇ ಇನ್ನೂ 2 ಕಡೆ ಶೋಧ ಆಗಿದೆ. ದೂರುದಾರರ ಹೇಳಿಕೆ ವಿಡಿಯೋವನ್ನ ರೆಕಾರ್ಡ್ ಮಾಡ್ಕೊಂಡಿದೆ SIT ಮೂಲಗಳು ತುಂಬಾ ಸ್ಪಷ್ಟವಾಗಿ ಟಿವಿನಲ್ಲಿ ಹೇಳಿವೆ. ಏನಾಗಿದೆ ಘಟನಾವಳಿಗಳು, ಏನಾಯಿತು? ಚೆನ್ನೈನಲ್ಲಿದ್ದಂಥ ವ್ಯಕ್ತಿ ಅವನನ್ನು ಹೋಗಿ ಭೇಟಿ ಮಾಡಿದಂಥವ್ರು ಯಾರು? 2023 ಡಿಸೆಂಬರ್ನಲ್ಲಿ ಅವನ ಕರ್ಕೊಂಬಂದಂಥವ್ರು ಯಾರು? ಪೊಲೀಸರ ಎದುರುಗಡೆಗೆ ಏನೇನು ಹೇಳಬೇಕು ಅಂತ ಅವನಿಗೆ ಗಿಳಿಪಾಠ ಹೇಳಿಕೊಟ್ಟಂಥವ್ರು ಯಾರು? ಅವನಿಗೆ ಬುರುಡೆ ಕೊಟ್ಟವನಿಗೆ ತಲೆ ತೊಳೆದಂಥವ್ರು ಯಾರು? ತಲೆಯಲ್ಲಿ